ಈ ಒಂದು ವಿಡಿಯೋದಲ್ಲಿ ಹೇಳುವಂಥ ಟ್ರಿಕ್ಸ್ಗಳನ್ನ ಫಾಲೋ ಮಾಡಿ ಡೆಫಿನೆಟ್ಲಿ ನೀವು ಒಂದು ಸೆಕೆಂಡ್ PUC ಕನ್ನಡ ಎಕ್ಸಾಮಲ್ಲಿ 80 ಔಟ್ ಆಫ್ 80ನ ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಎಷ್ಟೊಂದು ಜನ ನಮ್ಮ ಚಾನಲ್ನ ಮೊದಲೇವರೆಗೆ ನೋಡ್ತಾ ಇರ್ತೀರಾ, ನಿಮಗೆ ಜಾಸ್ತಿ ನಮ್ಮ ಚಾನಲ್ ಬಗ್ಗೆ ಗೊತ್ತಿರಲ್ಲ. ಅದಕ್ಕೋಸ್ಕರ ನಾನು ಸಜೆಸ್ಟ್ ಮಾಡೋದೇನೆಂದರೆ ಫಸ್ಟ್ ಒಂದು ಸ್ವಲ್ಪ ಟೈಮ್ನ ಕೊಟ್ಟು ಈ ಒಂದು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಲಾಸ್ಟಲ್ಲಿ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂದರೆ ಮಾತ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೊಂದು ಲೈಕ್ ಮಾಡಿ. ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋಣ, ಓಕೆನಾ? ಗಮನ ಇಟ್ಟು ಪ್ರತಿಯೊಬ್ಬರು ಕೂಡ ನೋಡ್ತಾ ಹೋಗಿ, ಯಾಕೆಂದರೆ ಸೆಕೆಂಡ್ PUC ಕನ್ನಡ ಎಕ್ಸಾಮಲ್ಲಿ ಫೇಲ್ ಆದರೆ ಅದಕ್ಕಿಂತ ದೊಡ್ಡ ಅವಮಾನ ಬೇರೊಂದಿಲ್ಲ. ಯಾಕೆಂದರೆ ಇದು ನಿಮ್ಮ ಮದರ್ ಟಂಗು, ಅದಕ್ಕೋಸ್ಕರ ನೀವು ಒಳ್ಳೆ ಸ್ಕೋರ್ ಮಾಡಲೇಬೇಕಾಗುತ್ತೆ. ಮತ್ತು ಲ್ಯಾಂಗ್ವೇಜ್ ಸಬ್ಜೆಕ್ಟ್ ಏನಿರುತ್ತಲ್ಲ, ಕನ್ನಡ, ಇಂಗ್ಲೀಷ್, ಹಿಂದಿ ಅದೆಲ್ಲ ಕೂಡ ನಿಮಗೆ ಸ್ಕೋರಿಂಗ್ ಸಬ್ಜೆಕ್ಟು, ಓಕೆನಾ? ಇಲ್ಲಿ ನಿಮಗೆ ಏನು ಮೇನ್ ಸಬ್ಜೆಕ್ಟ್ಗಳಿರುತ್ತಲ್ಲ, ಹಿಸ್ಟ್ರಿ, ಎಕನಾಮಿಕ್ಸ್ ಆಗಿರ್ಬೋದು ಅಥವಾ ಫಿಸಿಕ್ಸ್, ಮ್ಯಾಥ್ಸ್ ಆಗಿರ್ಬೋದು, ಈ ಒಂದು ಸಬ್ಜೆಕ್ಟ್ಗಳಲ್ಲಿ ಸ್ಕೋರ್ ಮಾಡೋದು ಸ್ವಲ್ಪ ಕಷ್ಟ ಇರುತ್ತೆ. ಆದರೆ ಕನ್ನಡ, ಇಂಗ್ಲೀಷಲ್ಲಿ ನೀವು ಸ್ವಲ್ಪ ಗಮನ ಇಟ್ಟು ಓದ್ಕೊಬಿಟ್ರೆ ಸಾಕು, ಒಂದೆರಡು ದಿನ ಆರಾಮಾಗಿ ಔಟ್ ಆಫ್ ಔಟ್ ಸ್ಕೋರ್ ಮಾಡ್ಬೋದು, ಓಕೆನಾ? ಇವಾಗ ನಿಮಗೆ ಯಾವ ರೀತಿ ಒಂದು ಸ್ಕೋರಿಂಗ್ ಮಾಡಬೇಕು ಮತ್ತು ಏನೇನು ಟ್ರಿಕ್ಸ್ಗಳನ್ನ ಬಳಸಬೇಕು ಅದ್ರ ಬಗ್ಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಗಮನ ಇಟ್ಟು ಪ್ರತಿಯೊಬ್ಬರು ಕೂಡ ಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಇಲ್ಲಿ ನಿಮಗೆ ಲ್ಯಾಂಗ್ವೇಜ್ ಸಬ್ಜೆಕ್ಟ್ಗಳಲ್ಲಿ ಏನಾಗುತ್ತೆ ಅಂದರೆ ನಿಮಗೆ ವಿಷಯಗಳು ಗೊತ್ತಿರುತ್ತೆ, ಆ ಒಂದು ವಿಷಯಗಳನ್ನ ಕರೆಕ್ಟಾಗಿ ಅಲ್ಲಿ ಏನು ಕೇಳಿರ್ತಾರಲ್ಲ ಆ ಕ್ವಶನ್ಗೆ ತಕ್ಕಂಗೆ ನೀವು ಬರೀಬೇಕಾಗುತ್ತೆ. ಅವ್ರ ಕ್ವಶನ್ ಕೇಳಿರೋದೇ ಒಂದು, ನೀವು ಆನ್ಸರ್ ಬರೀತಾ ಇರೋದೇ ಒಂದು. ತುಂಬ ಚಿಕ್ಕದಾಗಿ ಸೆಂಟೆನ್ಸ್ಗಳನ್ನ ಬರೆದ್ಬಿಡೋದು, ಒಂದ್ಸಲಿ ತುಂಬ ದೊಡ್ಡದಾಗಿ ಬರೆದ್ಬಿಡೋದು, ಆ ರೀತಿ ಮಾಡೋಕ್ಕೆ ಹೋಗ್ಬಾರ್ದು. ಇಲ್ಲಿ ನೋಡಿ, ಫಾರ್ ಎಕ್ಸಾಂಪಲ್ಲು ಇಲ್ಲಿ ಸೆಕೆಂಡ್ ಮೈನಲ್ಲಿ ನಿಮಗೆ 2 ಮಾರ್ಕ್ಸ್ ಕ್ವಶನ್ಗಳು ಬರುತ್ತೆ. 4 ಕ್ವಶನ್ ಕೇಳ್ತಾರೆ, ಅದರಲ್ಲಿ ಯಾವ್ದಾರ 3ನ ನೀವು ಒಂದು ಆನ್ಸರ್ ಮಾಡ್ಬೋದು, ಓಕೆನಾ? ಇಲ್ಲಿ ಫಸ್ಟ್ ಕ್ವಶನ್ ಏನಿದೆ, ರಾವಣನು ಅಂತಿಮವಾಗಿ ಯಾವ ನಿರ್ಧಾರಕ್ಕೆ ಬರುತ್ತಾನೆ ಅಂತ ಕೇಳಿದರೆ, ಇಲ್ಲಿ ಸ್ಕೀಮ್ ಆಫ್ ಎಲ್ಯೂಷನ್ ಪ್ರಕಾರ ನೀವು ಆನ್ಸರ್ ಬರೆದಿರಬೇಕಾದ್ರೆ ಇಲ್ಲಿ ಯುದ್ಧದಲ್ಲಿ ಅಂತ ಒಂದು ವರ್ಡ್ ಇರಬೇಕು, ಹಾಗೆ ರಾಮ, ಲಕ್ಷ್ಮಣ, ಸೀತೆ ಅನ್ನೋದಿರಬೇಕು, ಮತ್ತು ಈ ಒಂದು ಸೆಂಟೆನ್ಸ್ನ ನೀವು ಬರೆದಿರಬೇಕಾಗಿರುತ್ತೆ, ಸರಿನಾ? ಇವಾಗ 2 ಮಾರ್ಕ್ಸ್ ಅಂದಿದ ತಕ್ಷಣ ನೀವು ಜಸ್ಟ್ 2 ಲೈನ್ ಬರೆದ್ರೆ ನಿಮಗೆ ಫುಲ್ ಮಾರ್ಕ್ಸ್ ಸಿಗಲ್ಲ, ಓಕೆನಾ? ಮಿನಿಮಮ್ ಅಂದರೆ 4 to 5 ಲೈನ್ಸಲ್ಲಿ ನಿಮ್ಮ ಆನ್ಸರ್ ಇದ್ದರೆ ಮಾತ್ರ ನಿಮಗೆ ಕಂಪ್ಲೀಟಾಗಿ 2 ಮಾರ್ಕ್ಸ್ನ ಅಲಾಟ್ಮೆಂಟ್ ಮಾಡಿಕೊಡ್ತಾರೆ. ಮತ್ತು ಈ ಒಂದು ವರ್ಡ್ಗಳೆಲ್ಲ ಕೂಡ ಇರಬೇಕಾಗುತ್ತೆ, ಕ್ಯಾರೆಕ್ಟರ್ ನೇಮು. ಇದೇನಾದರೂ ಬರ್ದಿಲ್ಲ ಅಂದರೆ ಒಂದು ಅರ್ಧ ಮಾರ್ಕ್ಸ್ ಕಟ್ ಮಾಡ್ಬೋದು, 1.5 ಮಾರ್ಕ್ಸ್ ಕೊಡ್ಬೋದು, ಓಕೆನಾ? ಅಷ್ಟು 2 ಮಾರ್ಕ್ಸ್ ಕ್ವಶನ್ ಕೂಡ ಕೇಳಿದ್ದಾರೆ, ಸರಿನಾ? ಇದರಲ್ಲೂ ಕೂಡ ಅಷ್ಟೇ ಮಿನಿಮಮ್ ನೀವು ಒಂದು 4 to 5 ಲೈನ್ಸಲ್ಲಿ ಆನ್ಸರ್ ಬರೆಯೋದನ್ನ ಕಲ್ತ್ಕೊಳ್ಳಿ. ನೆಕ್ಸ್ಟು ಏನಾಗುತ್ತೆ ಅಂದರೆ 4 ಮಾರ್ಕ್ಸ್ ಕ್ವಶನ್ಗಳು ಬರುತ್ತಲ್ಲ, ಅದಕ್ಕೆ ನೀವು ಒಂದು ಪ್ಯಾರಾಗ್ರಾಫ್ ರೀತಿ ಒಂದು ಪೇಜೇ ಬರೀಬೇಕು. ಅಂದರೆ ಮಿನಿಮಮ್ 8 to 12 ಲೈನ್ಸ್ ಇರಬೇಕಾಗುತ್ತೆ ಆನ್ಸರ್ಸು. ಆ ರೀತಿ ನೀವು ಯಾವೊಂದು ಮೇಯ್ನ್ ಬರಿತೀರಾ ಅದ್ರ ಮೇಲೆ ಅದು ಡಿಪೆಂಡ್ ಆಗುತ್ತೆ. ಮತ್ತು ನಿಮಗೆ ಯಾವೊಂದು ಮೇಯ್ನಲ್ಲಿ ಈಸಿಯಾಗಿ ಸ್ಕೋರ್ ಮಾಡ್ಬೋದು ಅಂದರೆ ಇಲ್ಲಿ ನೋಡಿ, ಲಾಸ್ಟಲ್ಲಿ ನಿಮಗೊಂದು ಲೆಟರ್ ರೈಟಿಂಗ್ ಅಂತ ಕೇಳ್ತಾರೆ. ಈ ಒಂದು ಲೆಟರ್ ರೈಟಿಂಗಲ್ಲಿ ಸ್ಕೋರ್ ಮಾಡುವಂಥದ್ದು ತುಂಬ ಈಸಿ, ಓಕೆನಾ? ಇಲ್ಲಿ ನೀವೇನು ಮಾಡಬೇಕಂದ್ರೆ ಲೆಟರ್ ರೈಟಿಂಗಿಗೆ ಒಂದು ಸ್ಟ್ಯಾಂಡರ್ಡ್ ಫಾರ್ಮೆಟ್ ಇದೆಯಲ್ಲ, ಇಂದ, ಗೆ, ಡೇಟ್ ಬರೆಯೋದು, ವಿಷಯ ಬರೆಯೋದು, ಹಾಗೆ ಲಾಸ್ಟಲ್ಲಿ ಫಿನಿಶಿಂಗ್ ಕೊಡೋದು, ಇಂತಿ ನಿಮ್ಮ ಈ ಒಂದು ಸಣ್ಣ ಪುಟ್ಟ ಇದೆಲ್ಲಾನು ಕೂಡ ನೀವು ಕರೆಕ್ಟಾಗಿ ಫಾರ್ಮೆಟಲ್ಲಿ ಬರೆದು ಬಿಟ್ಟರೆ ಸಾಕು. ಇಲ್ಲಿ 4 ಮಾರ್ಕ್ಸ್ ಏನು ಅಲಾಟ್ಮೆಂಟ್ ಆಗಿರುತ್ತಲ್ಲ ಅದ್ರಲ್ಲಿ ನೀವು ಮಧ್ಯೆ ಏನೇ ತಪ್ಪು ಮಾಡಿದ್ರು ಕೂಡ ಮಿನಿಮಮ್ 3 ಮಾರ್ಕ್ಸ್ ಕೊಡ್ತಾರೆ. ಸ್ವಲ್ಪ ತಪ್ಪು ಮಾಡಿದರೆ ಫುಲ್ ಮಾರ್ಕ್ಸೇ ಕೊಟ್ಬಿಡ್ತಾರೆ, ಓಕೆನಾ? ಅದಕ್ಕೋಸ್ಕರ ಲೆಟರ್ ರೈಟಿಂಗ್ನ ಈಸಿಯಾಗಿ ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ ನಿಮಗೆ ಏನೊಂದು ಗ್ರಾಮರ್ ಸೆಕ್ಷನ್ ಬರುತ್ತಲ್ಲ, ಅದನ್ನ ನೀವು ಕರೆಕ್ಟಾಗಿ ಪ್ರಿಪೇರ್ ಆಗಿದ್ರೆ ಮಾತ್ರ ಬರೆಯೋಕ್ಕಾಗೋದು. ಇಲ್ಲಾಂದರೆ ನಿಮಗೆ ಅಲ್ಲಿ ಎಕ್ಸಾಮ್ ಬರೀಬೇಕಾದ್ರೆ ತೊಂದರೆ ಆಗುತ್ತೆ. ಗ್ರಾಮರ್ ಸೆಕ್ಷನ್ಸ್ ಮೇಲೂ ಕೂಡ ಒಂದು ಫೋಕಸ್ ಇಡಿ. ಫ್ರೆಂಡ್ಸ್ಗಳು ಕೆಲವರು ಇರ್ತಾರೆ, ಅವ್ರಿಗೆ ಕನ್ನಡ ಎಕ್ಸಾಮ್ ಅಂದ್ರೆ ಸಾಕಷ್ಟು ಭಯ ಆಗ್ತಾ ಇರುತ್ತೆ, ಮತ್ತು ಡೌಟ್ ಇರುತ್ತೆ ಅವ್ರಿಗೆ, ನಾನು ಪಾಸ್ ಆಗ್ತೀನಿ ಆಗಲ್ವ ಅನ್ನೋದು. ಅಂಥವ್ರಿಗೆ ಏನು ಸಜೆಷನ್ನ ಕೊಡಿ ಅಂದರೆ, ಇಲ್ಲಿ ಕೃಷ್ಣೇಗೌಡನ ಆನೆ ಅಂತ ಇದೆಯಲ್ಲ, ಈ ಒಂದು ಚಾಪ್ಟರ್ ಒಂದು ಓದ್ಕೊಬಿಟ್ರೆ ಸಾಕು, 25 ಮಾರ್ಕ್ಸ್ ಬರುತ್ತೆ. ಈ ವರ್ಷ ಏನು ಮಾಡಿದ್ದಾರೆ ಅಂದರೆ ಪಾಸಿಂಗ್ ಪರ್ಸೆಂಟೇಜ್ನ ಕಮ್ಮಿ ಮಾಡಿದ್ದಾರೆ. ಅಂದರೆ 80 ಮಾರ್ಕ್ಸ್ಗೆ ನೀವು ಕೇವಲ 24 ತೆಗೆದ್ರೇ ಪಾಸ್ ಆಗ್ತೀರಾ. ನೀವೇನೂ ಓದೇ ಇಲ್ಲ ಅನ್ನೋರು ಕೃಷ್ಣೇಗೌಡ ಆನೆ ಏನಿದೆಯಲ್ಲ ಈ ಒಂದು ಚಾಪ್ಟರ್ನ ಕರೆಕ್ಟಾಗಿ ಓದ್ಕೊಬಿಡಿ, ನೀಟಾಗಿ ಸ್ಕೋರ್ ಮಾಡ್ಬೋದು. ಮತ್ತು ಗ್ರಾಮರ್ ಸೆಕ್ಷನಲ್ಲಿ ಏನಿರುತ್ತಲ್ಲ ನಿಮಗೆ ಲಾಸ್ಟ್ ಲೆಟರ್ ರೈಟಿಂಗ್ ಆಗಿರ್ಬೋದು, ಹಾಗೆ ಪ್ರಬಂಧ ಬರೆಯೋದಾಗಿರ್ಬೋದು, ಅದೆಲ್ಲನೂ ಕೂಡ ನೀವು ಓದ್ಕೊಬಿಟ್ರೆ ಈಸಿಯಾಗಿ ನೀವು ಸ್ಕೋರ್ ಮಾಡೋದು. ಮತ್ತು ಪ್ರಬಂಧ ಬರಿಬೇಕಾದ್ರೂ ಕೂಡ ಅಷ್ಟೇ, ಅಲ್ಲಿ ಏನೊಂದು ಫಾರ್ಮೆಟ್ ಇರುತ್ತಲ್ಲ ಅದನ್ನು ನೀವು ಬರಿಬೇಕು. ಫಸ್ಟು ಪೀಠಿಕೆ, ಆಮೇಲೆ ವಿಷಯ, ಪ್ರತಿಪಾದನೆ, ಲಾಸ್ಟಲ್ಲಿ ಒಂದು ಮುಕ್ತಾಯ, ಇದೆಲ್ಲ ಕೂಡ ನೀವು ಫಾಲೋ ಮಾಡಿದರೆ ಮಾತ್ರ ನಿಮ್ಗೆ ಏನಾಗುತ್ತೆ ಅಂದರೆ ಒಂದು ಕರೆಕ್ಟಾಗಿ 4 ಮಾರ್ಕ್ಸ್ ಅಲಾಟ್ಮೆಂಟ್ ಮಾಡಿ ಕೊಡ್ತಾರೆ. ನೀವು ಪ್ರಬಂಧ ಅಂದ್ಬಿಟ್ಟು ಎಲ್ಲನೂ ಸೇರಿಸಿ ಒಂದೇ ಪ್ಯಾರದಲ್ಲಿ ಬರೆದ್ಬಿಟ್ರೆ ನಿಮಗೆ ಮಾರ್ಕ್ಸ್ ಫುಲ್ ಮಾರ್ಕ್ಸ್ ಸಿಗಲ್ಲ, ಓಕೆನಾ? ಮತ್ತು ನಿಮಗೆ ಮಾಡೆಲ್ ಪೇಪರ್ಸ್ ಏನು ಬಿಟ್ಟಿದಾರಲ್ಲ ಅದನ್ನ ಪ್ರಾಕ್ಟೀಸ್ ಮಾಡಿ. ಆದರೆ ನಾನು ನಿಮಗೆ ಸಜೆಸ್ಟ್ ಮಾಡುವಂಥದ್ದು ಏನಂದರೆ ಲಾಸ್ಟ್ ಇಯರ್ ಪೇಪರ್ಸ್ಗಳನ್ನ ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ಮಾಡೆಲ್ ಪೇಪರ್ಸ್ಗಿಂತ. ಅವಾಗ ನಿಮಗೆ ಸ್ವಲ್ಪ ಜಾಸ್ತಿ ಕರೆಕ್ಟಾಗಿರುವಂಥ ಐಡಿಯಾ ಬರುತ್ತೆ. ಮಾಡೆಲ್ ಪೇಪರ್ಸ್ಗಳನ್ನೂ ಕೂಡ ಇಟ್ಕೊಳ್ಳಿ. ಅದಾದಮೇಲೆ ನಿಮಗೆ ಲಾಸ್ಟ್ ಇಯರ್ ಪೇಪರ್ಸ್ಗಳಿರುತ್ತಲ್ಲ ಅದನ್ನೂ ಕೂಡ ಇಟ್ಕೊಂಡು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ, ಓಕೆನಾ? ಇದು ನಿಮಗೆ ಜಸ್ಟ್ ಒಂದು ಪಾರ್ಟ್ 1 ವಿಡಿಯೋ ಆಗಿರುತ್ತೆ.
ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ, ಯಾರಿಗೆ ಒಂದು ಕಷ್ಟ ಪಡ್ತಾ ಇರೋ ಪಾಸ್ ಆಗೋಕ್ಕೆ ಅವ್ರಿಗೆ. ನೆಕ್ಸ್ಟ್ ನಿಮಗೆ ಪಾರ್ಟ್ 2 ವಿಡಿಯೋದಲ್ಲಿ ಈಚ್ ಮೈನ್ ಬಗ್ಗೆನೂ ಕೂಡ ಸಪ್ರೇಟಾಗಿ ತಿಳಿಸ್ಕೊಡ್ತೀನಿ. ಯಾವ ರೀತಿ ಈಚ್ ಮೈನು ಕೂಡ ನೀವು ಟಾರ್ಗೆಟ್ ಮಾಡಬೇಕು, ಯಾವ ರೀತಿ ಕ್ವಶನ್ಗಳು ಬರುತ್ತೆ, ನೀವು ಯಾವ ರೀತಿ ಆನ್ಸರ್ ಮಾಡಬೇಕು ಅಂತ. ಅದೇನಾದರೂ ನಿಮಗೆ ವಿಡಿಯೋ ಬೇಕು ಅಂದರೆ ಪಾರ್ಟ್ 2 ಅಂತ ಕಮೆಂಟ್ ಮಾಡಿ, ಡೆಫಿನೆಟ್ಲಿ ಆ ಒಂದು ವಿಡಿಯೋ ಬರುತ್ತೆ ನಮ್ಮ ಚಾನಲಲ್ಲಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ, ಅವರಿಗೆ ಹೆಲ್ಪ್ ಆಗ್ಬೋದು. ಧನ್ಯವಾದಗಳು.